ನೀರು ಬರ್ತಿಲ್ಲ, ವೈರ್ ಕಟ್ ಆಗಿದೆ. ಇದು ಸಿಲಿಕಾನ್ ಸಿಟಿಯ ಪ್ರತಿ ವಾರ್ಡ್ನಲ್ಲಿ ಸಾಮಾನ್ಯವಾಗಿ ಕಂಡುಬರೋ ಸಮಸ್ಯೆ. ಆದ್ರೆ ಇಲ್ಲೊಂದು ವಾರ್ಡ್ ಜನರಿಗೆ ಆ ಸಮಸ್ಯೆನೇ ಇಲ್ಲ. ಸಮಸ್ಯೆ ಎದುರಾದ್ರೂ ಸರ್ಕಾರಿ ಕಚೇರಿಗೆ ಅಲೆದಾಡೋ ಕರ್ಮ ಇಲ್ಲ. ಎಲ್ಲಾ ಸಮಸ್ಯೆಗೂ ಶೀಘ್ರ ಪರಿಹಾರ. ಅರೆ ಅದ್ ಹೇಗೆ ಅಂದ್ರ ಈ ಸ್ಟೋರಿ ನೋಡಿ. ಹೆಡ್ಫೋನ್ ಹಾಕಿಕೊಂಡು ನಾಗರಿಕರ ಸಮಸ್ಯೆ ಆಲಿಸ್ತಿರೋ ಸಿಬ್ಬಂದಿ, ತನ್ನ ಟೀಮ್ಮೇಟ್ಗಳಿಗೆ ಗೈಡ್ ಮಾಡ್ತಿರೋ ಲೀಡರ್, ಇಷ್ಟು ನೋಡಿದ ಮೇಲೆ ಇದೊಂದು ಪುಟ್ಟ ಕಾಲ್ ಸೆಂಟರ್ ಅನ್ನೋದು ನಿಮಗೂ ಗೊತ್ತಾಗಿರುತ್ತೆ. ಆದ್ರೆ ಈ ಕಾಲ್ ಸೆಂಟರ್ ನಾಗರಿಕರ ಪಾಲಿಗೆ ಆಪ್ತ ಮಿತ್ರ. ಪ್ರತಿಯೊಬ್ಬರ ಸಮಸ್ಯೆ ಆಲಿಸಿ ಅದಕ್ಕೆ ಪರಿಹಾರ ಸೂಚಿಸೋ ಕಾಲ್ ಸೆಂಟರ್. ವಿದ್ಯಾರಣ್ಯಪುರದ ನಾಗರಿಕರ ಪಾಲಿಗೆ ನಿಜವಾಗಿಯೂ ಆಪ್ತ ಮಿತ್ರನಾಗಿರೋ ಈ ಕಾಲ್ ಸೆಂಟರ್ ಹೆಸರೇ ಆಪ್ತ ಮಿತ್ರ. ಸರ್ಕಾರದ ಯಾವುದೇ ಸೇವೆಗಳಿರಬಹುದು, ಅದರ ಬಗ್ಗೆ ಮಾಹಿತಿ ಅಥವಾ ದೂರು ಏನೇ ಇದ್ರೂ ಆಪ್ತ ಮಿತ್ರದ ಈ ಹೆಲ್ಪ್ ಲೈನ್ ನಂಬರ್ಗೆ ಕರೆ ಮಾಡಿದ್ರೆ ಸಾಕು. 4666-5666ಗೆ ಡಯಲ್ ಮಾಡಿದ್ರೆ ಸಮಸ್ಯೆ ಪರಿಹಾರ ಆದಂತೆ ಲೆಕ್ಕ. ಸಮಸ್ಯೆ ಬಂದಾಗ ಬಿಬಿಎಂಪಿ, ಬಿಡಿಎ, ಬೆಸ್ಕಾಂ ಹೀಗೆ ಸರ್ಕಾರಿ ಕಚೇರಿಗಳಿಗೆ ಲೆಫ್ಟ್ ರೈಟ್ ಮಾಡೋ ಅವಶ್ಯಕತೆಯೇ ಇಲ್ಲ. ಆಪ್ತ ಮಿತ್ರಕ್ಕೆ ಕರೆ ಮಾಡಿದ್ರೆ ಸಮಸ್ಯೆಗೆ ಪರಿಹಾರ ಪಕ್ಕ. ಅಂದಹಾಗೆ ಈ ಆಪ್ತ ಮಿತ್ರ ಐಡಿಯಾ ಹಿಂದಿರೋದು ಐಟಿ ಉದ್ಯೋಗಕ್ಕೆ ಬೈ ಬೈ ಹೇಳಿ ಕಾಲ್ ಸೆಂಟರ್ ಆರಂಭಿಸಿರೋ ಈ ಮಂಜೇಶ್. ಈ ಒಂದು ಆಪ್ತ ಮಿತ್ರ ಹೆಲ್ಪ್ ಲೈನ್, ಆಪ್ತ ಮಿತ್ರ ಹೆಸರು ಹೇಳಿದಾಗೆ ಯುವರ್ ಟ್ರಸ್ಟೆಡ್ ಫ್ರೆಂಡ್ ಅಟ್ ಯುವರ್ ಸರ್ವಿಸ್, ಅಥವಾ ನಿಮ್ಮ ವಿಶ್ವಾಸಾರ್ಹ ಸ್ನೇಹಿತ ನಿಮ್ಮ ಸೇವೆಯಲ್ಲಿ. ಏನೇ ಒಂದು ಸಮಸ್ಯೆ ಇದ್ರೂ ಇದಕ್ಕೆ ಇಲ್ಲಿ ಕಾಲ್ ಮಾಡಬಹುದು. ನಾಗರಿಕರಿಗೆ ಇದೊಂದು ಒನ್ ಸ್ಟಾಪ್ ಶಾಪ್ ಯೂನಿವರ್ಸಲ್ ಹೆಲ್ಪ್ ಲೈನ್, ಸಿಮಿಲರ್ ಟು ವಾಟ್ ವಿ ಹ್ಯಾವ್ ಇನ್ US 911 ರೀತಿ ಮಾದರಿ ನಾವು ಇದು ಮಾಡಿದ್ದೇವೆ. ಇಂಟೆಲ್ ಕಂಪನಿಯಲ್ಲಿ ಉದ್ಯೋಗಿಯಾಗಿದ್ದ ಮಂಜೇಶ್ ಇದೀಗ ತಮ್ಮ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಆಪ್ತ ಮಿತ್ರನಾಗಲು ಹೊರಟಿದ್ದಾರೆ. ನಾಗರಿಕರ ಸೇವೆಗಾಗಿ ಆಪ್ತ ಮಿತ್ರ ಎಂಬ ಯೂನಿವರ್ಸಲ್ ಹೆಲ್ಪ್ ಲೈನ್ ಒಂದನ್ನ ಪ್ರಾರಂಭಿಸಿದ್ದಾರೆ. ಬಿಬಿಎಂಪಿ, ಬೆಸ್ಕಾಂ, ಜಲಮಂಡಳಿ, ಬಿಎಂಟಿಸಿ, ಕೆಎಸ್ಆರ್ಟಿಸಿ ಹೀಗೆ ಯಾವುದೇ ಸರ್ಕಾರಿ ಸೇವೆಯ ಸಮಸ್ಯೆ ಇದ್ರೂ ಆಪ್ತ ಮಿತ್ರ ಹೆಲ್ಪ್ ಲೈನ್ಗೆ ಕರೆ ಮಾಡಿದ್ರೆ ಸಾಕು. ಇಲ್ಲಿನ ಸಿಬ್ಬಂದಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಸಂಪರ್ಕಿಸಿ ಶೀಘ್ರ ಸಮಸ್ಯೆಗೆ ಪರಿಹಾರ ಒದಗಿಸುತ್ತೆ. ಒಂದು ಸ್ಟ್ರೀಟ್ ಲೈಟ್ ಇಲ್ಲ, ಇನ್ನೊಂದು ಸಿವೇಜ್ ಸಿಸ್ಟಮ್ ಸರಿ ಇಲ್ಲ. ನಾವು BWSSB, BBMPಗೆಲ್ಲ ಹೇಳಿದರೆ ಅವರು ಏನು ಮಾಡಲಿಲ್ಲ. ನಂತರ ನಾನು ಆಪ್ತ ಮಿತ್ರ ಹೆಲ್ಪ್ ಲೈನ್ಗೆ ಫೋನ್ ಮಾಡಿದೆ. ಅವರು ಕೂಡಲೇ ಆ್ಯಕ್ಷನ್ ತೆಗೆದುಕೊಂಡು ಸಿವೇಜ್ ಲೈನ್ದು ಸಾಲ್ವ್ ಮಾಡಿದ್ದಾರೆ ಪ್ರಾಬ್ಲಮ್. ಭಾಳ ನನಗೆ ಸಂತೋಷ. ಕಳೆದ 1.5 ತಿಂಗಳಿನಿಂದ ಕಾರ್ಯನಿರ್ವಹಿಸುತ್ತಿರುವ ಆಪ್ತ ಮಿತ್ರ ಹೆಲ್ಪ್ ಲೈನ್ನಲ್ಲಿ ಈವರೆಗೆ ವಿದ್ಯಾರಣ್ಯಪುರ ವಾರ್ಡ್ನ 40ಕ್ಕೂ ಹೆಚ್ಚು ಸಮಸ್ಯೆಗಳ ದೂರು ದಾಖಲಾಗಿದೆ. ಅದರಲ್ಲಿ 37 ಗಂಭೀರ ಸಮಸ್ಯೆಗಳನ್ನ ಪರಿಹರಿಸಲಾಗಿದೆ. ಈ ಹೆಲ್ಪ್ ಲೈನ್ ಅನ್ನ ಬೆಂಗಳೂರಿನ 198 ವಾರ್ಡ್ಗಳಿಗೂ ವಿಸ್ತರಿಸುವ ಯೋಜನೆ ಆಪ್ತ ಮಿತ್ರದ್ದು. ಹಾಗೇನಾದ್ರೂ ಆದ್ರೆ ನಗರದ ಜನರ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ ಖಂಡಿತ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು. ಬ್ರೇಕ್ ನಂತರ ಜಸ್ಟ್ ಬೆಂಗಳೂರು ಮತ್ತೆ ಮುಂದುವರಿಯುತ್ತೆ.